ಇನ್ನು ಇನ್ನೊಂದು ವಿಚಾರ ನೋಡಿ, ಕಾಶ್ಮೀರದ ಪಹಲ್ಗಾಮ್ ದಾಳಿಗೆ ಹಮಾಸ್ ಉಗ್ರರಿಂದ ತರಬೇತಿ. 6 ತಿಂಗಳ ಮೊದಲೇ ಪಾಕ್ಗೆ ಬಂದಿದ್ದ ಹಮಾಸ್ ಕಮಾಂಡರ್ಗಳ ತಂಡದಿಂದ ಉಗ್ರರಿಗೆ ತರಬೇತಿ ನೀಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕ್ನಲ್ಲಿ ಸಕ್ರಿಯರಾಗಿದ್ರು 3 ಹಮಾಸ್ ಕಮಾಂಡರ್ಗಳು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಒಂದ್ ಕಡೆ ಉಗ್ರರ ಪಟ್ಟಿಯನ್ನ ಮಾಡಲಾಗ್ತಾ ಇದೆ. ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಸೇರಿದಂತೆ ಉಳಿದಂತ ಉಗ್ರ ಸಂಘಟನೆಯಲ್ಲಿ ತೊಡಗಿದ್ದವರ ಪಟ್ಟಿ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಏನೇನು ಡೀಟೇಲ್ಸ್ಗಳು ಲಭ್ಯವಾಗ್ತಾ ಇದೆ ಹರೀಶ್? ಹೌದು ಚೈತ್ರ, ಪುಲ್ವಾಮಾ ದಾಳಿಯ ಬಳಿಕ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಡಗಿರ್ತಕ್ಕಂತಹ ಉಗ್ರರನ್ನ ಗುರುತಿಸುವಂತಹ ಕೆಲಸ ನಡೀತಾ ಇದೆ. ಸಿಕ್ಕವರನ್ನ ಹೊಡೆದಾಕಿ ಅವರ ಮನೆಗಳನ್ನು ಧ್ವಂಸ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಈಗ ಭಾರತೀಯ ಸೇನೆ, ಭಾರತೀಯ ತನಿಖಾ ಸಂಸ್ಥೆಗಳು 14 ಉಗ್ರರು ಜಮ್ಮು ಕಾಶ್ಮೀರದಲ್ಲಿ ಆಕ್ಟಿವ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ತೆಗೆದುಕೊಂಡಿದೆ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಮತ್ತೆ ಅವರ ಹುಡುಕಾಟಕ್ಕೆ ಈಗ ಶೋಧ ಕಾರ್ಯಾಚರಣೆಗೆ ಇಳಿದಿರುವಂತಹದ್ದು. ಮುಖ್ಯವಾಗಿ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾರ್ಯಾರು ಆಕ್ಟಿವ್ ಆಗಿದ್ದಾರೆ, ಯಾವ್ಯಾವ ಸಂಘಟನೆಗಳಿಗೆ ಸೇರಿದ್ದಾರೆ ಅನ್ನುವಂಥ ಸಂಪೂರ್ಣ ಲಿಸ್ಟನ್ನು ಈಗ ತನಿಖಾ ಸಂಸ್ಥೆಗಳಿಗೆ ಕೊಟ್ಟಿರುವಂತಹದ್ದು. ಈಗ ಅವರನ್ನು ಹುಡುಕುವಂಥ ಕೆಲಸ, ಅವ್ರನ್ನ ಟಾರ್ಗೆಟ್ ಮಾಡಿ ಹೊಡೆದಾಕುವಂಥ ಕೆಲಸ ಕೂಡ ನಡೀತಾ ಇದೆ. ಜೈಷ್ ಎ ಮೊಹಮ್ಮದ್ ಹಾಗೆ ಲಷ್ಕರ್ ಎ ತೊಯ್ಬಾದ ಅನೇಕ ಉಗ್ರರೀಗ ಜಮ್ಮು ಮತ್ತು ಕಾಶ್ಮೀರದಲ್ಲೇ ಆಕ್ಟಿವ್ ಆಗಿರುವಂತಹದ್ದು. ಇನ್ನೂ ಮುಖ್ಯವಾಗಿ ಪಹಲ್ಗಾಮ್ ದಾಳಿ ಏನಿದೆ, ಈ ಪಹಲ್ಗಾಮ್ ದಾಳಿಯ ಹಿಂದೆ ಹಮಾಸ್ನ ಕೈವಾಡ ಇತ್ತ ಅನ್ನುವಂಥ ಬಗ್ಗೆ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಯಾಕಂತಂದ್ರೆ ಎಲ್ಒಸಿಯಲ್ಲಿ ಕಳೆದ 2 ತಿಂಗಳ ಹಿಂದೆ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅದು ಭಾರತ ವಿರೋಧಿ ಕಾರ್ಯಕ್ರಮ ನಡೆಯುತ್ತೆ. ಅಂದ್ರೆ POKಲಿ ಈ ಒಂದು ಕಾರ್ಯಕ್ರಮ ನಡೆಯುವಂತಹದ್ದು. ಇಂತಹ ಸಂದರ್ಭದಲ್ಲಿ ಹಮಾಸ್ನ 3 ಕಮಾಂಡರ್ಗಳು ಬಂದು ಭಾಗಿಯಾಗಿರ್ತಾರೆ. ಅವರು ಪಾಕಿಸ್ತಾನಕ್ಕೆ 6 ತಿಂಗಳ ಹಿಂದೆ ಬಂದಿರ್ತಾರೆ. ಆದ್ರೆ ಭಾರತ ವಿರೋಧಿ ಕಾರ್ಯಕ್ರಮ ಒಂದೇನು POKಲಿ ನಡೀತಾ ಇತ್ತು, ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾರತದ ವಿರುದ್ಧ ಭಾಷಣವನ್ನು ಕೂಡ ಅವರು ಮಾಡಿರ್ತಾರೆ. ಮತ್ತೆ ಅಲ್ಲಿನ ಜನರನ್ನ ಪ್ರಚೋದನೆ ಕೂಡ ಮಾಡಿರ್ತಾರೆ. ಅವರು ಆ ಉಗ್ರರಿಗೆ ಟ್ರೈನಿಂಗ್ ಅನ್ನ ಕೊಟ್ಟಿರ್ತಾರೆ. ಹಮಾಸ್ ದಾಳಿ ಸ್ಟೈಲೇ ಬೇರೆ ತರ ಇರುತ್ತೆ. ಹಾಗಾಗಿ ಅವರು ಒಂದು ಯಾವ ರೀತಿಯಾಗಿ ಭಾರತಕ್ಕೆ ನುಗ್ಗಿ ಅಲ್ಲಿ ಪಹಲ್ಗಾಮ್ ನಲ್ಲಿ ದಾಳಿ ಮಾಡಬೇಕು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ತರಬೇತಿಯನ್ನ ಕೊಟ್ಟಿದ್ರು ಅನ್ನುವಂಥದ್ದು ಕೂಡ ಈಗ ಬಹಿರಂಗ ಆಗ್ತಿದೆ ಚೈತ್ರ. ಓಕೆ, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.